ಏನಂದು ವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋ ಬಂದು ಫೋಟೋ ಫ್ರೇಮ್ ಮಾಡ್ತಾ ಇದ್ದೀನಿ. ಫೋಟೋ ಫ್ರೇಮ್ ಈ ಫೋಟೋ ಫ್ರೇಮ್ 2 in 1 ಆಗುತ್ತೆ. 2 in 1 ಅಲ್ಲ 3 in 1 ಆಗುತ್ತೆ. ಫೋಟೋ ಫ್ರೇಮ್ ಥರನೂ ಯೂಸ್ ಮಾಡ್ಕೋಬೋದು, ಮೆನ್ಯೂ ಬೋರ್ಡ್ ಹಾಗೂ ಯೂಸ್ ಮಾಡ್ಕೋಬೋದು, ಅಥವಾ ಡೆಕೋರೇಟಿವ್ ಪೀಸ್ ಥರ ಆದರೂ ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಅದ್ರ ಮೇಲೆ ಪೇಂಟಿಂಗ್ ಮಾಡಿ ಜಸ್ಟ್ ಹಂಗೆ ಸಿಂಪಲಾಗಿ ಇಡ್ತೀವಿ ಅಂದ್ರೂ ಯೂಸ್ ಮಾಡ್ಕೋಬೋದು. ನಾನು ಈ ಥರ ಪೇಪರ್ ಸ್ಟ್ರಿಪ್ ರೋಲ್ನ 8 ಮಾಡಿಕೊಂಡು ನೀಟಾಗಿ ಒಂದು ಕಾರ್ಡ್ಬೋರ್ಡ್ ಶೀಟ್ ಮೇಲೆ ಅಂಟಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಸೈಡ್ಸು ಕವರ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಲೇಯರ್ ಹಾಕಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಮಲ್ಲಿ ಯಾಕೆ ಡಬಲ್ ಯಾಕಂದರೆ ಯಾವುದೇ ಫೋಟೋ ಹಾಕಿದ್ರು ನೀಟಾಗಿ ಹೋಗಲು ಸ್ಟಿಕ್ ಆಗಲಿ ಅಂತ, ಕೆಳಗಿಂದ ಬೀಳಬಾರ್ದು ಅಂತ 3 ಸೈಡ್ಸ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಇಷ್ಟ ಬಂದಾಗ ಫೋಟೋನ ಚೇಂಜ್ ಮಾಡ್ಕೋಬೋದು. ಇಲ್ಲ ಏನಾದ್ರು ಮೆನ್ಯೂ ಬರೀಬೇಕಂದ್ರೆ ಮೆನ್ಯೂ ಬೋರ್ಡ್ ಥರ ಆದರೂ ಬರ್ಕೋಬೋದು. ಇಲ್ಲ ಸ್ಟೂಡೆಂಟ್ಸ್ಗೆ ಡೆಸ್ಕ್ ಮೇಲೆ ಆರ್ಗನೈಸ್ ಮಾಡೋ ಥರ ಆದರೂ ಇರ್ಬೋದು. ಸೊ ನೋಡಿ, ಈ ಥರ ನಾನು 3 ಕಡೆನೂ ಕವರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮಾಡ್ಕೊಂಡಿರೋ ಪೇಪರ್ ರೋಲ್ನ ನೀಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ, ಒಂದಾದ್ಮೇಲೆ ಒಂದು. ಸೊ ವಿಡಿಯೋನ ಏನು ಎಕ್ಸ್ಪ್ಲೇನ್ ಮಾಡೋ ಅಷ್ಟೇನು ಬೇಕಾಗಿರಲಿಲ್ಲ. ನಿಮಗೆ ವಿಡಿಯೋ ನೋಡ್ತಾ ಇದೆ, ಆ ಪ್ರೊಸೆಸ್ ನೋಡ್ತಿದ್ರೇ ಅರ್ಥ ಆಗುತ್ತೆ. ಸೊ ವಿಡಿಯೋ ತುಂಬ ಡಿಲೇ ಆಯ್ತಾಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಆದಷ್ಟು ಬೇಗನೆ ಒಂದು ಕ್ರಾಫ್ಟಿಂಗ್ ಟೇಬಲ್ ತೊಗೊಳ್ಳೋದ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಯಾವ ಥರ ವೀಡಿಯೋಸ್ ಮಾಡಬೇಕು, ಎಲ್ಲಿ ಏನು ವೀಡಿಯೋ ಸೆಟಪ್, ಯೂಟ್ಯೂಬ್ಗೆ ಏನೇನು ಸೆಟಪ್ ಮಾಡಬೇಕು ಅಂತ ಅದ್ರ ಮೇಲೆ ಫೋಕಸ್ ಕೊಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ವೀಡಿಯೋಸ್ ಹಾಕ್ತಾಯಿದ್ದೀನಿ. ನಿಮಗೆ ಗೊತ್ತಲ್ವಾ, ನಾನು ಇನ್ನೊಂದು ಚಾನಲ್ ನಂದು ಝೋನ್ ಅಂತ, ಅದರಲ್ಲೂ ನಾನು ಆ್ಯಕ್ಟಿವ್ ಆಗಿರ್ತೀನಿ. ಸೊ ನಾಳೆ ಒಳ್ಳೆ ಸ್ಕಿನ್ ಕೇರ್ ರೂಟೀನ್, ಆಲೋವೆರಾ ಜೆಲ್ನ ಯಾವ ಥರ ತೆಗೆಯೋದು, ಯಾವ ಥರ ಆಲೋವೆರಾ ಜೆಲ್ನ ಬಳಸೋದು ಅಂತ ಆ ವಿಡಿಯೋದಲ್ಲಿ ಹೇಳ್ತೀನಿ. ಆ ಚಾನಲ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿ ತನಕ ನೀವು ವಿಡಿಯೋ ನೋಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಫೋಟೋ ಫ್ರೇಮ್ ಅಂತ ಕಮೆಂಟ್ ಮಾಡಿ. ನಿಮಗೆ ನೋಡಿ, ನಾನು ಬ್ಯಾಕ್ ಡ್ರಾಪಲ್ಲಿ ವೈಟ್ ಶೀಟ್ನ ಅಂಟಿಸ್ತಾ ಇದ್ದೀನಿ. ವೈಟ್ ಶೀಟ್ ಯಾಕಪ್ಪ ಅಂದರೆ ಅದು ನೋಡಿ, ಆ ಬ್ಲೂ ವೈಟ್ ಮತ್ತು ಇಂಡಿಗೋ ಕಲರ್ ಎಲ್ಲ ಸೇರಿ ಅದಕ್ಕೊಂದು ಕಾಂಟ್ರಾಸ್ಟ್ ಆಗಲಿ ಅಂತ ವೈಟ್ ಶೀಟ್ ಹಾಕ್ತಾ ಇದ್ದೀನಿ. ವೈಟ್ ಶೀಟ್ ಬದಲು ನಿಮ್ಗೆ ಯಾವ ಶೀಟ್ ಆದರೂ ಅಂಟಿಸ್ಬೋದು. ಇಲ್ಲ ಡೈರೆಕ್ಟ್ ಪಿಕ್ಚರ್ ಅಂಟಿಸ್ತಿರೋ ಪಿಕ್ಚರೇ ಅಂಟಿಸ್ಬೋದು. ಇಲ್ಲ ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಅಂತ ಅಂಟಿಸ್ಬಿಟ್ಟು ನೀವು ಯಾವ್ದು ಬೇಕಾದ್ರೂ ಟು ಲಿಸ್ಟ್ ಮಾಡ್ಬಿಟ್ಟು ಅದನ್ನೇ ರಬ್ ಮಾಡ್ಬೋದು. ಬೇಕಿದ್ರೆ ಅಂಥದ್ದು ವಿಡಿಯೋ ಅಂದರೆ ಪ್ಲೀಸ್ ಟು ಲಿಸ್ಟ್ ಮೆನ್ಯೂ ಬೋರ್ಡ್ ಅಂತ ಒಂದು ಕಮೆಂಟ್ ಮಾಡಿ, ಅದು ಹಾಕ್ತೀನಿ. ನಾಳೆ ಆಲೋವೆರಾ ಜೆಲ್ ಇಟ್ಕೊಂಡು ಏನೆಲ್ಲ ಯೂಸ್ ಇದೆ ಅಂತ ಅದ್ರಲ್ಲಿ ತೋರಿಸ್ತೀನಿ. ನೋಡಿ, ಇಲ್ಲಿ ತನಕ ವಿಡಿಯೋ ನೋಡಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ವೋಟ್ ಮಾಡಿ. ಆದಷ್ಟು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಎಲ್ಲನೂ ಯೂಸ್ಫುಲ್ ಆಗಿರೋವಂಥ ವೀಡಿಯೋಸೇ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.